ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ವಿಶೇಷವಾಗಿರುವಂಥ ಅಧಿಕ ಮಾಸ ಬಂದಿದೆ. ಹಾಗಾಗಿ ಅಧಿಕ ಮಾಸ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ, ಯಾವ ಮಾಸ ಅಧಿಕವಾಗಿ ಬಂದಿದೆ ಅನ್ನೋದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಅಧಿಕ ಮಾಸ ಬಹಳನೇ ವಿಶೇಷವಾದಂಥ ಮಾಸ. ಯಾಕಂದರೆ ಇದು ಪ್ರತಿ ವರ್ಷ ಬರೋದಿಲ್ಲ, ಇದು 3 ವರ್ಷಗಳಿಗೆ ಒಮ್ಮೆ ಬರುವಂಥ ಮಾಸ. ಈ ಅಧಿಕ ಮಾಸವನ್ನು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೆಯಲಾಗುತ್ತೆ. ಮಲಮಾಸ ಅಂತಂದರೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದರ ಹೊರತಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಕೂಡ ಹೆಸರಿದೆ. ಯಾಕಂದರೆ ಈ ಒಂದು ಮಾಸಕ್ಕೆ ಅಧಿಪತಿ ವಿಷ್ಣು ದೇವರು. ಹಾಗಾಗಿಯೇ ವಿಷ್ಣು ದೇವರನ್ನು ಪೂಜೆ ಮಾಡುವಂಥ ವಿಶೇಷ ಮಾಸ ಆಗಿರೋದ್ರಿಂದ ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ಇನ್ನು ಬೇರೆ ದಿನಗಳಲ್ಲಿ ಪೂಜೆ ಮಾಡೋದಕ್ಕಿಂತ ಅಧಿಕ ಮಾಸದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡಿದರೆ ಪ್ರತಿದಿನ ಮಾಡಿದ ಪೂಜೆಗಿಂತಲೂ ಕೂಡ 100ರಷ್ಟು ಹೆಚ್ಚಿನ ಫಲಗಳನ್ನು ಕಾಣ್ಬೋದು ಅಂತ ಹೇಳಲಾಗುತ್ತೆ. ಈ ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವಂಥ, ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡುವಂಥ, ಹಾಗೆ ಭಾಗವತ ಶ್ರವಣ ಮಾಡುವಂಥದ್ದು, ವಿಷ್ಣು ದೇವರ ಆರಾಧನೆ, ಹಾಗೆ ಕೆಲವೊಂದು ವ್ರತಗಳಿಗೆ ಆ ವ್ರತಗಳನ್ನು ಆಚರಣೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ವರ್ಷ ಅಧಿಕ ಜ್ಯೇಷ್ಠ ಮಾಸ ಯಾವ ತಿಂಗಳಲ್ಲಿ ಬಂದಿದೆ, ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರೋದ್ರಿಂದ ಈ ಸಲ ಜ್ಯೇಷ್ಠ ಅಧಿಕ ಮಾಸ ಅಂತ ನಾವು ಆಚರಣೆ ಮಾಡಬೇಕಾಗಿದೆ. ಹಾಗಿದ್ರೆ ಬನ್ನಿ ಇವಾಗ ಅಧಿಕ ಜ್ಯೇಷ್ಠ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಧಿಕ ಮಾಸ ಆರಂಭವಾಗ್ತಾ ಇರೋದು ಮೇ 17ನೇ ತಾರೀಕು ಭಾನುವಾರದ ದಿವಸ ಆರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರದ ದಿವಸ ಅಂತ್ಯವಾಗ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದಷ್ಟು ವಿಷ್ಣುವಿನ ಪೂಜೆಗಳಲ್ಲಿ ತೊಡಗಲಾಗುತ್ತೆ. ಈ ಮಾಸದಲ್ಲಿ ವಿಷ್ಣುವಿನ ಸಂತೃಪ್ತಿಗೊಳಿಸುವುದಕ್ಕೆ ಅಂತ ವಿಶೇಷ ಬತ್ತಿಗಳನ್ನು ಮಾಡಿ ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಕೂಡ ಒಳ್ಳೆಯದು. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಅಂತ 16 ಸೋಮವಾರಗಳ ಶಿವನ ವ್ರತವನ್ನು ಮಾಡ್ಬೋದು. ಹಾಗೆ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರದ ವ್ರತವನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ಈ ಅಧಿಕ ಮಾಸದಲ್ಲಿ ದಾನ ಮಾಡೋದು ದೇವರ ಆರಾಧನೆ ಮಾಡಿದಷ್ಟೇ ಮಹತ್ವ ಇರುತ್ತೆ. ಹಾಗಾಗಿ ಈ ಮಾಸದಲ್ಲಿ ದೇವರ ಧ್ಯಾನ ಮತ್ತು ದಾನಕ್ಕೆ ಮಹತ್ವ ಜಾಸ್ತಿ. ನಿರ್ಗತಿಕರಿಗೆ, ಬಡವರಿಗೆ, ಕಷ್ಟದಲ್ಲಿ ಇರುವಂಥವರಿಗೆ ಧನ ಧಾನ್ಯವನ್ನು ಆದಷ್ಟು ಸಹಾಯ ಮಾಡಬೇಕು. ಅಧಿಕ ಮಾಸದಲ್ಲಿ ನೀವು ಮಾಡಿದಂಥ ದಾನದ ಫಲ ಇಡೀ ಕುಟುಂಬಕ್ಕೆ ಕೂಡ ಪ್ರಾಪ್ತವಾಗುತ್ತೆ. ಅಂದರೆ ಅದರ ಅರ್ಥ ಮಾಡ್ಕೊಳ್ಳಿ, ಇಡೀ ಕುಟುಂಬದ ಸದಸ್ಯರು ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮನೇಲಿ ಯಾರಾದರೂ ಒಬ್ಬರು ಅಧಿಕ ಮಾಸದಲ್ಲಿ ಈ ರೀತಿ ದಾನಗಳನ್ನು ಕೊಡೋದ್ರಿಂದ ಅದರ ಫಲ ಇಡೀ ಕುಟುಂಬದ ಜನರಿಗೆ ಸಿಗುತ್ತೆ. ಅಲ್ಲಿದೆ ನೀವು ಬೇರೆ ಸಮಯದಲ್ಲಿ ಮಾಡುವಂಥ ದಾನಕ್ಕಿಂತ 10 ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ. ನಿಮ್ಮ ಶಕ್ತಾನುಸಾರ ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಮಣ್ಣಿನ ವಸ್ತುಗಳು, ಹಾಗೆ ಬಟ್ಟೆ ಮತ್ತು ಆಹಾರ ಧಾನ್ಯಗಳು ಮತ್ತು ದುಡ್ಡು ಇದೆಲ್ಲವೂ ಕೂಡ ದಾನವಾಗಿ ಕೊಡ್ಬೋದು. ಹಾಗೆ ಕೊಡೋದಾದರೆ ಹಿತ್ತಾಳೆಯ ದೀಪಗಳನ್ನು ಸಹ ಕೊಡ್ಬೋದು. ಹಿತ್ತಾಳೆಯ ಜೋಡಿ ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ತಾಂಬೂಲ ಮತ್ತು ದಕ್ಷಿಣೆ ಸಮೇತವಾಗಿ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಭೂದಾನ ಮಾಡಿದಂತಹ ಫಲ ಸಿಗುತ್ತೆ. ಅಲ್ಲದೆ ದೀಪ ಸಮೃದ್ಧಿಯ ಸಂಕೇತ. ಹಾಗಾಗಿ ಈ ರೀತಿ ನೀವು ದೀಪಗಳನ್ನು ದಾನವಾಗಿ ಕೊಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸ ಈ ವರ್ಷ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಈ ಮಾಸದಲ್ಲಿ ಏನು ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ಈ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.